ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಪ್ರಸಂಗಿ 2ನೇ ಅಧ್ಯಾಯದ 26ನೇ ವಚನದಲ್ಲಿ, ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಹಾಗೆಯೇ ಈ ದಿನಗಳಲ್ಲಿ ನಾವು ಗಮನಿಸುವಾಗ ಯವನಸ್ಥರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಅನೇಕರಿಗೆ ಎಕ್ಸಾಮ್ಗಳು ನಡೆಯುವಂಥ ಸಮಯ ಇದಾಗಿರ್ತದೆ. ಮೊದಲಾಗಿ ಎಕ್ಸಾಮ್ಗಳಿಗೆ ಬರೆಯಕ್ಕೆ ಹೋಗ್ತಿರುವಂಥ ಎಲ್ಲ ಮಕ್ಕಳಿಗೆ, ಎಲ್ಲ ಪ್ರೀತಿಯ ಯವನಸ್ಥರುಗಳಿಗೆ ನಾನು ಆಲ್ ದ ಬೆಸ್ಟ್ ಅನ್ನು ತಿಳಿಸುವಂತವನಾಗ್ತೀನಿ. ದೇವರು ನಿಮ್ಮ ಸಂಗಡ ಇರ್ತಾರೆ, ಭಯಪಡುವುದಕ್ಕೆ ಹೋಗ್ಬೇಡ್ರಿ. ದೇವರ ವಾಕ್ಯ ಮುಂಜಾನೆಯಲ್ಲಿ ಹೀಗೆ ಮಾತನಾಡ್ತಾ ಇದೆ, ದೇವರು ತಾನು ಮೆಚ್ಚಿದವನಿಗೆ. ನಮ್ಮ ಜೀವಿತದಲ್ಲಿ ನಾವು ಮನುಷ್ಯ ಮೆಚ್ಚೋದು ಕೇಳಿದೀವಿ, ಅವರಿವರು ನಮ್ಮನ್ನು ಇಷ್ಟಪಡೋದು ಕೇಳಿದೀವಿ. ಆದ್ರೆ ಇವತ್ತು ಈ ಮುಂಜಾನೆಯಲ್ಲಿ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡ್ತಿರುವುದು ದೇವರು ನಮ್ಮನ್ನ ಮೆಚ್ಚುವ ವಿಷಯದಲ್ಲಿ. ಅಂದ್ರೆ ದೇವರು ತಾನು ಮೆಚ್ಚಿದವನಿಗೆ 3 ಕಾರ್ಯವನ್ನ ಕೊಡ್ತಾರಂತೆ. ಮೊದಲನೇದು ಜ್ಞಾನವನ್ನ ಕೊಡ್ತಾರೆ, ತಿಳುವಳಿಕೆಯನ್ನು ಕೊಡ್ತಾರೆ, ಸಂತೋಷವನ್ನ ಕೊಡ್ತಾರೆ. ಇದು ಒಬ್ಬ ಮನುಷ್ಯನ ಜೀವಿತದಲ್ಲಿ 3 ಕಾರ್ಯ ಬಹಳ ಅವಶ್ಯವಾದ ಒಂದು ವಿಷಯ. ಏನೆಂದರೆ, ನಮಗೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು, ಸಂತೋಷ ಬೇಕು. ಅಂದ್ರೆ ಅದು ಎಲ್ಲಿಂದ ನಮಗೆ ದಯಪಾಲಿಸಲ್ಪಡುತ್ತದೆ, ಎಲ್ಲಿಂದ ದೊರಕುತ್ತದೆ ಅಂತಂದ್ರೆ ದೇವರಿಂದ ನಮಗೆ ದೊರಕ್ತದೆ. ನಮ್ಮಷ್ಟಕ್ಕೆ ನಮಗೆ ಜ್ಞಾನ ಬಂದ್ಬಿಡುತ್ತಾ? ಇಲ್ಲ. ಅಥವಾ ನಮಗೆ ಜ್ಞಾನ ಇದ್ದರೂ ಕೂಡ ಅದು ಎಲ್ಲವೂ ಕೂಡ ತಪ್ಪಾದ ಕಾರ್ಯಗಳಲ್ಲಿ ಬೀಳುವಂಥ ಜ್ಞಾನವೇ ಆಗಿರ್ತದೆ ಹೊರತು ಉಪಯುಕ್ತಕರವಾದ ಯಾವ ಜ್ಞಾನ ನಮಗಿರುವುದಿಲ್ಲ. ಆದರೆ ಒಳ್ಳೆಯ ಜ್ಞಾನ, ಒಳ್ಳೆಯ ತಿಳುವಳಿಕೆ, ನಿರಂತರವಾದ ಸಂತೋಷ ಸಿಗಬೇಕು ಅಂದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ. ಪ್ರಿಯ ದೇವಜನರೇ, ವಾಕ್ಯ ಹೇಳಿದ ಪ್ರಕಾರ ದೇವರು ನಮ್ಮನ್ನ ಮೊದಲು ಮೆಚ್ಚಬೇಕು. ಇವತ್ತಿನಿಂದ ಯೋಚಿಸ್ರಿ, ನನ್ನ ಜೀವಿತದಲ್ಲಿ ಯಾವ ಮನುಷ್ಯ ನನ್ನನ್ನು ಮೆಚ್ಚುತ್ತಾರೋ ಇಲ್ಲವೋ, ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಇದ್ದುಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ನಾನು ನಡೆಯುವಂತ ಮಗನು ಮಗಳು ಆಗಬೇಕು ಅನ್ನುವುದರ ವಿಷಯದಲ್ಲಿ ಪ್ರಯಾಸ ಪಡ್ರಿ. ಯಾಕೆಂದ್ರೆ ದೇವರು ಮೆಚ್ಚುವುದಾದ್ರೆ ನಿಮಗೆ ಜ್ಞಾನ ಸಿಗ್ತದೆ, ತಿಳುವಳಿಕೆ ಸಿಗ್ತದೆ, ಸಂತೋಷ ಸಿಗ್ತದೆ. ಇದು ಒಬ್ಬ ಮನುಷ್ಯನ ಜೀವಿತದಲ್ಲಿ ದೇವರಿಂದ ಮಾತ್ರ ಕೊಡುವುದಕ್ಕೆ ಸಾಧ್ಯ. ಯಾಕೆಂದರೆ ಆತನ್ ಕೊಡುವ ಜ್ಞಾನ ಅದು ಪರಿಶುದ್ಧವಾದ ಜ್ಞಾನ, ಆತನ್ ಕೊಡುವ ತಿಳುವಳಿಕೆ ಅದು ಆಶೀರ್ವಾದದ ಜೀವಿತಕ್ಕೆ ಬೇಕಾದಂಥ ತಿಳುವಳಿಕೆ, ಆತನ್ ಕೊಡುವ ಸಂತೋಷ ನಿರಂತರವಾದ ಸಂತೋಷ. ನಾವೇ ಸಂತೋಷ ಪಡೆದುಕೊಂಡ್ರೆ ನಾವು ಗಮನಿಸುವ ಹಾಗೆ ಸ್ವಲ್ಪ ಸಮಯ ಇರ್ತದಷ್ಟೇ, ಅದು ಆ ಸಂತೋಷ ವೇಗವಾಗಿ ಆರಿ ಹೋಗ್ತದೆ. ಆದರೆ ದೈವಿಕ ಸಂತೋಷ ಇದೆಯಲ್ಲ, ಅದೇ ನಿರಂತರವಾದ ಸಂತೋಷ. ಹಾಗಾಗಿ ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವು ದೇವರು ನಮ್ಮನ್ನ ಮೆಚ್ಚುವ ರೀತಿಯಲ್ಲಿ ನಡೆಯುವುದಕ್ಕೆ ಇಷ್ಟಪಡಬೇಕು, ನಡೆಯುವುದಕ್ಕೆ ನಾವು ಪ್ರಯಾಸ ಪಡಬೇಕು. ದೇವರು ಮೆಚ್ಚುವುದಾದರೆ ಮಾತ್ರ ನಮಗೆ ಎಲ್ಲ ಕಾರ್ಯಗಳು ಆತನಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ನಾವೆಷ್ಟೇ ಪ್ರಯಾಸ ಪಟ್ಟರೂ ಅದು ವ್ಯರ್ಥವಾಗ್ತದೆ. ದೇವರು ಮೆಚ್ಚುವ ರೀತಿಯಲ್ಲಿ ನಾವು ನಡೆಯಲಿಲ್ಲ ಅಂತಂದ್ರೆ ನಮ್ಮ ಜೀವಿತದಲ್ಲಿರುವ ಯಾವ ಕಾರ್ಯಗಳು ಕೂಡ ಅದು ದೀರ್ಘಕಾಲ ನಮಗೆ ಆಶೀರ್ವಾದ ತಂದುಕೊಡುವುದಿಲ್ಲ. ಹಾಗಾಗಿ ಇವತ್ತೇ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ದೇವರೇ, ನಿನಗೆ ಮೆಚ್ಚುಗೆಯಾಗಿ ನಾನು ನಡೆಯುತ್ತೇನೆ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ. ನಿಶ್ಚಯವಾಗಿ ಆತ ನಿಮಗೆ ಸಂತೋಷವನ್ನ ದಯಪಾಲಿಸುವಂತವರಾಗ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರಯ್ಯ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ದೇವರು ನಮ್ಮನ್ನ ಮೆಚ್ಚುವುದಾದ್ರೆ, ನೀನು ನಮ್ಮನ್ನ ಮೆಚ್ಚಿ ಆಶೀರ್ವದಿಸುವುದಾದ್ರೆ ನಿನ್ನ ಜ್ಞಾನದಿಂದ ಆಶೀರ್ವದಿಸ್ತೀರಾ, ನಿನ್ನ ತಿಳುವಳಿಕೆಯಿಂದ ಆಶೀರ್ವದಿಸ್ತೀರಾ, ನಿನ್ನ ಸಂತೋಷದಿಂದ ನಮ್ಮನ್ನ ಆಶೀರ್ವದಿಸುತ್ತೀರಾ ಅಂತ ವಾಗ್ದಾನ ಮಾಡಿದಕ್ಕಾಗಿ ವಂದನೆ ಅಪ್ಪ. ಈ ದಿನದಲ್ಲಿ ಕರ್ತನೆ, ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಹೌದು ಅಪ್ಪ, ನಿನಗವರು ಮೆಚ್ಚುಗೆಯಾಗಿ ನಡೆದುಕೊಳ್ಳುವಾಗ, ನಿನ್ನ ದೃಷ್ಟಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರು ನಡೆದುಕೊಳ್ಳುವಾಗ ಈ ದಿನವೇ ಅವರಿಗೆ ಜ್ಞಾನವನ್ನು ಆಶೀರ್ವದಿಸು, ತಿಳುವಳಿಕೆಯಿಂದ ಆಶೀರ್ವದಿಸ್ರಿ, ಸಂತೋಷದಿಂದ ಆಶೀರ್ವದಿಸ್ರಿ. ವಿಶೇಷವಾಗಿ ಎಕ್ಸಾಮ್ಗಳಿಗೆ ಹೋಗುತ್ತಿರುವ ಮಕ್ಕಳಿಗಾಗಿ ಸ್ತೋತ್ರ. ಅವರಿಗೆ ಬೇಕಾದ ಜ್ಞಾನ, ವಿವೇಕ, ತಿಳುವಳಿಕೆಯನ್ನ ನೀನೇ ದಯಪಾಲಿಸಿ ನಡೆಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 56091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God bless you.